ನಮಸ್ಕಾರ ಎಲ್ಲ ಜವರಿ ಮಂದಿ ಹೆಂಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವಂತೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಬಂದಿದ್ದು ಇವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಹೆಂಗೈತಿ ಎಲ್ಲ ತೋರಿಸ್ತೀನಿ. ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಇದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂದರೆ ಹೆವಿ ಐತಿ. ಬನ್ನಿ, ಇವಾಗ ನಾನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀನಿ. ಬನ್ನಿ ಇವಾಗ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಹೋಗೋಣ. ಇವಾಗ ನಾನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಈ ಒಳಗಡೆ ಏನಪ್ಪ ಇದಾವಂದ್ರೆ ಸಿಂಹ, ಚಿರತೆ ಈ ತರ ಪಾರ್ಕ್ ಇದಾವೆ. ನಾನು ಮೈಸೂರಲ್ಲಿ ಒಂದ್ಸಲ ನೋಡಿದ್ದೆ, ಆಮೇಲೆ ಇದೇ 2ನೇ ಟೈಮ್ ನೋಡ್ತಾ ಇರೋದು. ಮತ್ತೆ ಇದ್ರಲ್ಲಿ ಏನ್ ಡಿಫ್ರೆಂಟ್ ಅಂದ್ರೆ ಸಫಾರಿ ಒಂದಿದೆ. ಸಫಾರಿ ಯಾವ ತರ ಅಂದ್ರೆ ಈ ಬಸ್ಸು, ಜೀಪು ಈ ತರ ಕರ್ಕೊಂಡು ಹೋಗ್ತಾರೆ. ನಾನು ಇವಾಗ ಚೂಸ್ ಮಾಡೋದು ಮತ್ತೆ ಪಾರ್ಕು ಮತ್ತೆ ಬಸ್ ಸಫಾರಿ ಮಾಡ್ತಾ ಇದ್ದೀನಿ ಚೂಸು. ಮತ್ತೆ ಇದು ಆನ್ಲೈನ್ ಅಲ್ಲೂ ಬುಕ್ ಮಾಡ್ಬೋದು, ಇಲ್ಲೇ ತಗೊಂಡು ಇಲ್ಲೇ ಬಂದು ಬುಕ್ ಮಾಡ್ಬೋದು. ಯಾಕೆಂದ್ರೆ ಭಾನುವಾರ ಜಾಸ್ತಿ ಜನ ಬರ್ತಾರೆ, ಮತ್ತೆ ರಶ್ ಇರುತ್ತೆ ಭಾನುವಾರ, ಅದಕ್ಕೆ ಆನ್ಲೈನ್ ಬುಕ್ ಮಾಡ್ಬೋದು. ನಾನು ಇವಾಗ ಟಿಕೆಟ್ ತಗೊಂಡಿರೋದು ಪಾರ್ಕು ಮತ್ತೆ ಬಸ್ ಸಫಾರಿ 2 ತಗೊಂಡಿದ್ದೀನಿ. ಇನ್ನೂ ಲೇಟ್ ಇದಾವೆ. ಬಸ್ ಸಫಾರಿ ಇನ್ನೂ ಲೇಟ್ ಇದೆ. ಇವಾಗ ನಾನು ಪಾರ್ಕಿಗೆ ಹೋಗ್ಬೇಕು. ಬನ್ನಿ, ಇವಾಗ ನಾನು ಪಾರ್ಕ್ ಅಲ್ಲಿ ಯಾವ್ಯಾವ ತರ ಇರ್ತದೆ, ಏನೇನು ಪ್ರಾಣಿಗಳು ಎಲ್ಲ ಝೂ ಅಲ್ಲಿ ಹಾಕಿ ಇಟ್ಟಿರ್ತಾರೆ, ಅದು ಬನ್ನಿ ನೋಡೋಣ. ಈ ಪಾರ್ಕ್ ಇವಾಗ ಪೂರ್ತಿ ನೋಡಾಯ್ತು. ಸಿಂಹ, ಚಿರತೆ, ಕರಡಿ ಎಲ್ಲ ನೋಡಾಯ್ತು. ಬಸ್ ಸಫಾರಿಗೆ ಮತ್ತೆ ಪಾರ್ಕಿಗೆ ಏನ್ ಡಿಫ್ರೆಂಟು ಅಂದ್ರೆ ಪಾರ್ಕ್ ಅಲ್ಲಿ ಸಿಂಹ, ಚಿರತೆನ ಬೋನಲ್ಲಿ ಹಾಕಿಟ್ಟಿರ್ತಾರೆ. ಬಸ್ ಸಫಾರಿಯಲ್ಲಿ ಇವಾಗ ಕಾಡಿನ ಮಧ್ಯೆ ಹೋಗಿ ತರ ಫೀಲ್ ಆಗುತ್ತೆ. ಮತ್ತೆ ನಾನು ಇವಾಗ ಈ ಬೋಟು ನಾನು ಇದು ಚೂಸ್ ಮಾಡಿಲ್ಲ, ಯಾಕಂದ್ರೆ ನಾನು ಬಸ್ ಸಫಾರಿ ಮತ್ತೆ ಪಾರ್ಕ್ 2 ಇದು ಮಾಡಿರೋದು. ಇದು ನಾನು ಮಾಡಿಲ್ಲ, ಬೇಕಾದ್ರೆ ಇಲ್ಲಿ ಬಂದು ತಗೋಬಹುದು. ನಾನು ಇವಾಗ ಸಫಾರಿ ಟೈಮ್ ಆಯ್ತು, 1 ಅವರ್ ಬೇಗ ಬನ್ನಿ ಅಂತ ಹೇಳಿದ್ರು. ಯಾಕೆಂದ್ರೆ ನೀವು ಬೇಗ ಬಂದಿದ್ರ ಭಾನುವಾರ ಮತ್ತೆ ಹೆವಿ ಜನ ಬರ್ತಾರೆ, ಮತ್ತೆ ಫುಲ್ ರಶ್ ಆಗುತ್ತೆ, ಅದಕ್ಕೆ ಬೇಗ ಬನ್ನಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಾನು 1 ಅವರ್ ಲೇಟ್ ಮಾಡೇ ಬಂದೆ. ಯಾಕೆಂದ್ರೆ ಪಾರ್ಕ್ ಅಲ್ಲೇ ಟೈಮ್ ಕಳೆದ್ಬಿಟ್ಟೆ ನಾನು ವಿಡಿಯೋ ಮಾಡ್ಕೋತು ಸುಮ್ನೆ. ಇವಾಗ ನನ್ನ ಬಸ್ ವೇಟಿಂಗ್ ಅಲ್ಲಿ ಇದೆ, ಕಾಯ್ತಾ ಇದ್ದಾವೆ. ಬನ್ನಿ ಇವಾಗ ನಮ್ ಬಸ್ ಸಫಾರಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಮುಂದೆ ಕೂತ್ಕೋಬೋದಾ? All
ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲಿಫೆಂಟ್ ರೈಟ್ ಸೈಡ್ ಮಲಗಿದೆ. ಬೇಬಿ ಎಲಿಫೆಂಟ್ ಲೆಫ್ಟ್ ಸೈಡ್ ಕೆಳಗಡೆ ಮಲಗಿದೆ. ರೈಟ್ ಸೈಡ್ ಒಂದು ಫ್ಯಾಮಿಲಿ ಇದೆ ನೋಡಿ. ಮಮ್ಮಿ ಡ್ಯಾಡಿ ಮೂರಿದೆಲ್ಲ. ಲೆಫ್ಟ್ ಸೈಡ್ ನೋಡಿ ಎಲಿಫೆಂಟ್ ಸೈಡ್. ट्री मेले मार्त मेले पारंगा राइट साइड. ರೈಟ್ ಸೈಡ್ ನೋಡಿ 3-4 ಇದೆ ಮೇಲೆ. ಲೆಫ್ಟ್ ಸೈಡ್ ನೋಡಿ ಔಟ್ ಸೈಡ್ ಇದೆ. ಯಾರು ಸೌಂಡ್ ಮಾಡಿದ್ರು ಕಿಚ್ಬೇಡಿ. ರೆಡ್ ಡ್ರೆಸ್ ಕಚ್ಚಿ ತೋರ್ಸ್ಬಿಡಿ. ಮೇಲೆ ಬಂದಿರ್ತದೆ ಮೇಲೆ.
அது கம்மி தான், கொண்டாடி தான் ரொம்ப ஆச்சு. ಕಟ್ಟಾಗಿ ಬಿಟ್ಟಾರೆ ಅದಕ್ಕೆ. ಅದ್ರದ್ದು ಮರಿ ಫ್ರಂಟ್ ಅಲ್ಲಿ ಒಂದಿದೆ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಒಂದಿದೆ, ಫ್ರಂಟ್ ಅಲ್ಲಿ ಒಂದಿದೆ, ರೈಟ್ ಸೈಡ್ ಅಲ್ಲಿ ಒಂದಿದೆ. ಎಷ್ಟಿರ್ಬೋದು ಏಜ್? ನೀವು ಹೇಳಿ. ಒಂದು 7 ವರ್ಷ, 6 ತಿಂಗಳು ಅದಕ್ಕೆ. 6 ತಿಂಗಳ. ಅದು ರೋಡ್ ಅಲ್ಲಿ ನಡೆದ್ರೆ ಈ ರೋಡ್ ಫುಲ್ ಕವರ್ ಆಗುತ್ತೆ. ಈಗ ಬಂದು ಡ್ರಿಲ್ ಗಿಲ್ ಕಿತ್ತಾಕ ಹಾಕೊಂಡಿದ್ದ ಜಾನ್ಸಿ. ಜಾನ್ಸಿ ಜಾನ್ಸಿ ಅದ್ರ ಮೇಲೆ ಇರ್ತದೆ ಜಾನ್ಸಿ, ಅದ್ರ ಗೋಕುಲ್. ಅದು ಪುರ್ಸಕೊಂಡ ಮೇಲೆ ಇರ್ತದೆ ಟೈಗರ್. ಆ ಗ್ರಿಲ್ ಒಳಗಡೆ ಇರ್ತದೆ, ಕೇಜ್ ಒಳಗಡೆ ಬೇರೆ ಇರ್ತದೆ ನೋಡಿ. ಇಲ್ಲಿ 8 ಟೈಗರ್ ಇದೆ ಇದರಲ್ಲಿ, ಎಲ್ಲ ಕೇಜಲ್ಲಿ ಒಂದೊಂದಿದೆ. ಸಫಾರಿ ಕಂಪ್ಲೀಟ್. ಕುತ್ಕೊಬಿಡಿ ಎಲ್ಲ. ಅಂತೂ ಇವಾಗ ಎಲ್ಲರಿಗೆ ಬನ್ನೇರುಘಟ್ಟ ತೋರಿಸಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಬನ್ನೇರುಘಟ್ಟ ಮುಗಿಸಿ ಪೂರ್ತಿ ಇವಾಗ ಪ್ರಾಣಿಗಳೆಲ್ಲ ಚೆನ್ನಾಗಿತ್ತು, ಇವಾಗ ಎಲ್ಲ ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹಾಗೆ ಡಿಫ್ರೆಂಟ್ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಬರ್ತೀನಿ. ಬಾಯ್.